ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಬ್ಬಿನ ಒಂದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಬಿಡಬೇಕು, ಎಷ್ಟು ಅಂತರ ಬಿಟ್ಟರೆ ಕಬ್ಬಿನಲ್ಲಿ ಜಾಸ್ತಿ ಇಳುವರಿ ತೆಗಿಬೋದು, ಮತ್ತು ಈ ಒಂದು ಅಂತರ ಸಾಲಿಂದ ಸಾಲಿಗೆ ಏನು ನಾವು ಡಿಸ್ಟೆನ್ಸ್ ಇಡ್ತೀವಲ್ಲ, ಈ ಒಂದು ಅಂತರ ಎಷ್ಟು ಇಟ್ಟರೆ ನಮ್ಮ ಒಂದು ಕಬ್ಬಿನಲ್ಲಿ ಜಾಸ್ತಿ ಇಳುವರಿ ಬರುತ್ತೆ ಮತ್ತು ಏನೆಲ್ಲ ಕಬ್ಬಿಗೆ ಉಪಯೋಗ ಆಗುತ್ತೆ ಅಂತೇಳಿ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಆಗ ಇನ್ನೂ ಯಾರೆಲ್ಲ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ರೈತ ಬಾಂಧವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಬಂದುಬಿಟ್ಟು ಕಬ್ಬಿನ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ದರಿಂದ ಮುಂದೆ ನಿಮಗೆ ಯಾವುದೇ ಒಂದು ಕಬ್ಬಿನಲ್ಲಿ ರೋಗ ಬಂದರೂ ಕೂಡ, ಅಥವಾ ಯಾವುದಾದ್ರೂ ಒಂದು ಡ್ರಿಂಚಿಂಗ್ ಆಗಿರ್ಬೋದು, ಯಾವ ಸಮಯದಲ್ಲಿ ಯಾವ ಗೊಬ್ಬರ ಹಾಕಬೇಕು ಮತ್ತು ಯಾವ ಕಬ್ಬಿಗೆ ಸ್ಪ್ರೇ ಮಾಡಿದರೆ ಕಬ್ಬಿನಲ್ಲಿ ಒಳ್ಳೆ ಬೆಳವಣಿಗೆ ಬರ್ತೈತಿ ಮತ್ತು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಪ್ರತಿಯೊಬ್ಬರು ರೈತ ಬಂದರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಇಟ್ಕೊಂಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ನಮ್ಮ ಒಂದು ಯೂಟ್ಯೂಬಲ್ಲಿ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀವಿ. ಆದ್ದರಿಂದ ನೀವು ಯಾವಾಗ ಖಾಲಿ ಇರ್ತೀರ, ಯಾವಾಗ ಬೇಸರಾಗಿರ್ತೈತಿ ಸಂಜೆ ಟೈಮಲ್ಲಿ, ಅವಾಗ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಡೈಲಿ ಒಂದೊಂದು ವಿಡಿಯೋ ನೋಡ್ಕೊತ ಬರ್ರಿ. ಕಬ್ಬಿನೊಳಗೆ ನಿಮ್ಗೆ ಒಂದು ಹೆಚ್ಚಿನ ಮಾಹಿತಿ ಗೊತ್ತಾಗ್ತೈತಿ. ಇವಾಗ ನಾವು ಕಬ್ಬು ಬೆಳೆಯೋಕೆ ಸ್ಟಾರ್ಟ್ ಆಗಿ 6 ವರ್ಷ ಆಯಿತು. ನೀವು ಅನ್ಕೋಬೋದು ನಾವು 10 ವರ್ಷ ಆಯಿತು 15 ವರ್ಷ ಆಯಿತು ಕಬ್ಬು ಬೆಳೆಯಕತ್ತೀವಿ ಅಂತೇಳಿ. ನಾನು ನನ್ನ ಒಂದು 6 ವರ್ಷದಲ್ಲಿ ಕಬ್ಬನ್ನು ನಾನು ಯಾವ ರೀತಿ ಬೆಳೀತಾ ಇದ್ದೀನಿ, ವರ್ಷದಿಂದ ವರ್ಷಕ್ಕೆ ಕಬ್ಬಿನ ಒಂದು ಟನ್ನೇಜ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಮತ್ತು ನಾವೇನೆಲ್ಲ ಬದಲಾವಣೆ ಮಾಡ್ಕೋತಾ ಇದ್ದೀವಿ ಅದನ್ನು ನಿಮ್ಮ ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ, ತುಂಬ ಜನ ರೈತ ಬಾಂಧವರು ಒಂದು ಕಬ್ಬಿನ ಸಾಲಿಂದ ಇನ್ನೊಂದು ಕಬ್ಬಿನ ಸಾಲಿಗೆ ಎಷ್ಟು ಅಂತರ ಬಿಡಬೇಕು, ಅಂತರ ಇಟ್ಟರೆ ಏನು ಲಾಭ ಆಗುತ್ತಾ, ಮತ್ತು ಮೇನ್ ಅಂತರ ಇಡೋದ್ರಿಂದ ಕಬ್ಬಿನಲ್ಲಿ ಇಳುವರಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಮೇನ್ ನಾವೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ಮೊದಲೆಲ್ಲ ಯಾವಾಗಪ್ಪ ಅಂತಂದ್ರೆ 2018, 19, 20 ಆ ಒಂದು ಇಸ್ವಿಯಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ, ಕೆಲವೊಂದು ಭಾಗದಲ್ಲಿ ಅಂದ್ರೆ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಅಂದ್ರೆ ಕೆನಾಲ್ ಇರುವಂಥ ಭಾಗದಲ್ಲಿ ಅಥವಾ ಹೊಳೆ ದಂಡೆಯಲ್ಲಿ ನಾವೇನು ಹೊಳಸಾಲಿ ಏರಿಯಾ ಅಂತ ಏನು ಕರಿತೀವಲ್ಲ, ಆ ಸೈಡ್ ಏನು ಮಾಡ್ತಿರಪ್ಪ ಅಂತಂದ್ರೆ ಸಾಲಿಂದ ಸಾಲಿಗೆ 3 ಫೂಟ್ ಅಂತರ ಇಡ್ತಿದ್ರು. ಅವರು ಹಚ್ಕಬ್ಬ ಆಗಿದ ತಕ್ಷಣ ಮತ್ತೆ ನೇಗಿಲನ್ನು ಹೊಡಿತಿದ್ರು. ಆಮೇಲೆ ಬರ್ತಾ ಬರ್ತಾ ಏನು ಮಾಡಿದ್ರು, ಸಾಲಿಂದ ಸಾಲಿಗೆ 3.5 ಫೂಟ್ ಅಂತರ ಇಡಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಹಚ್ಕಬ್ಬ ಮತ್ತು ಒಂದು ಕುಳೆ ಕಬ್ಬು ತೆಗೆದ ಮತ್ತು ನೇಗಿಲ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಒಂದು 4-5 ವರ್ಷನಾಗ ಏನಾಯ್ತಪ್ಪ ಅಂತಂದ್ರೆ, ರೈತ ಬಾಂಧವರು ಸಾಲಿಂದ ಸಾಲಿಗೆ 4 ಫೂಟ್ ಅಂತರಕ್ಕೆ ಬಂದಾರೆ. ಸಾಲಿಂದ ಸಾಲಿಗೆ 4 ಫೂಟ್ ಅಂತರ ಇಟ್ಟು ಕಬ್ಬು ನಾಟಿ ಮಾಡ್ತಾರೋ. ಮತ್ತು ಇನ್ನೂ ಕೆಲವೊಬ್ಬರು ರೈತರು ಸಾಲಿಂದ ಸಾಲಿಗೆ 4.5 ಫೂಟ್ ಇಡ್ತಾರೋ, 5 ಫೂಟ್ ಇಡ್ತಾರೋ, 6 ಫೂಟು, 7 ಫೂಟು, 8 ಫೂಟ್ ಕೂಡ ಅಂತರ ಇಟ್ಟು ಕಬ್ಬು ಬೆಳೆಯುವಂಥ ರೈತರು ಕೂಡ ಇದ್ದಾರೆ. ಸೊ ಇಲ್ಲಿ ಮೇನ್ ಕಬ್ಬಿಗೆ ಏನು ಉಪಯೋಗ ಆಗ್ತೈತಪ್ಪ ಅಂತಂದ್ರೆ, ಸಾಲಿಂದ ಸಾಲಿಗೆ ಅಂತರ. ನಾವಿವಾಗ ಏನು 6 ವರ್ಷದಿಂದ ಏನು ಕಬ್ಬು ಬೆಳೆಯಕತ್ತೀವಿ, ನಾವು ಕೂಡ ಫಸ್ಟ್ ಕಬ್ಬು ಹಚ್ಬೇಕಾದ್ರೆ 4 ಫೂಟ್ ಅಂತರ ಇಟ್ಕೊಂಡಿವಿ. ಆಮೇಲೆ 4.5 ಫೂಟ್ ಅಂತರ ಇಟ್ಕೊಂಡು ಕೂಡ ಕಬ್ಬು ಬೆಳೆದೀವಿ. 5 ಫೂಟ್ ಅಂತರ ಇಟ್ಕೊಂಡು ಕೂಡ ಕಬ್ಬು ಬೆಳೆದೀವಿ. 6 ಫೂಟ್ ಅಂತರ ಇಟ್ಕೊಂಡು ಕೂಡ ಕಬ್ಬು ಬೆಳೆದೀವಿ. ಎಷ್ಟು ಅಂತರ ಇಟ್ಟಾಗ ನಮಗೆ ಜಾಸ್ತಿ ಇಳುವರಿ ಬಂದೈತಪ್ಪ ಅಂತ ಹೇಳ್ತೀನಿ. ನಾವು ನಮ್ಮ ಅನುಭವದ ಪ್ರಕಾರ ಸಾಲಿಂದ ಸಾಲಿಗೆ ಏನು 5 ಫೂಟ್ ಅಂತರ ಇಟ್ಟಿವಲ್ಲ, ಅವಾಗ ಕಬ್ಬಿನಲ್ಲಿ ಒಂದು ಒಳ್ಳೆ ಇಳುವರಿ ಬಂದೈತಿ ಮತ್ತು ಕಬ್ಬಿನಾಗ ಮರಿಗಳ ಸಂಖ್ಯೆ ಕೂಡ ಅಷ್ಟೇ ಬರ್ತಾವೆ. ಮೇನ್ ಏನಪ್ಪ ಅಂತಂದ್ರೆ, ರೈತ ಬಾಂಧವರು ತಿಳ್ಕೊಬೇಕಾಗಿರೋದು, ನೀವು ಸಾಲಿಂದ ಸಾಲಿಗೆ ನನ್ನ ಪ್ರಕಾರ 4.5 ಫೂಟ್ ಆದರೂ ಅಂತರ ಇಟ್ಕೋರಿ, ಇಲ್ಲ 5 ಫೂಟ್ ಆದರೂ ಅಂತರ ಇಟ್ಕೋರಿ. ನೀವೇನಿಲ್ಲಿ ನೋಡಕತ್ತೀರಿ, ಇದು ಕಬ್ಬು ನಾಟಿ ಮಾಡಿ ಬರೋಬ್ಬರಿ 2 ತಿಂಗಳ ಮೇಲೆ 1 ದಿನ ಆಯಿತು. ಇದು ಸಾಲಿಂದ ಸಾಲಿಗೆ ನಾವು 4.5 ಫೂಟ್ ಅಂತರ ಇಟ್ಕೊಂಡಿವಿ. ಇದು ಕಬ್ಬಿಂದ ಏನು ವೆರೈಟಿ ನೋಡತ್ತಿಲ್ಲ, ಇದು 265 ವೆರೈಟಿ ಐತಿ. ಸಾಲಿಂದ ಸಾಲಿಗೆ 4.5 ಫೂಟ್ ಅಂತರ ಇಟ್ಕೊಂಡಿವಿ. ಅಂತರ ಇಟ್ಕೊಂಡು ಕಬ್ಬು ಏನು ನಾಟಿ ಮಾಡಿವಿಲ್ಲ, ನಾಟಿ ಮಾಡ್ಕೊಂಡು ಬರೋಬ್ಬರಿ ಇವತ್ತಿಗೆ 61 ದಿನ ಆಯಿತು. ಅಂದರೆ 2 ತಿಂಗಳ ಮೇಲೆ 1 ದಿನ ಆಗೈತಿ. ಇದನ್ನು ಜೂನ್ 14ನೇ ತಾರೀಕು ಮತ್ತು 15ನೇ ತಾರೀಕು ನಾಟಿ ಮಾಡಿ 1 ಎಕರೆ. ಅಂದ್ರೆ ನಿನ್ನೆ ಆಗಸ್ಟ್ 15 ಮುಗೀತು. ಅಂದ್ರೆ ನಿನ್ನೆಗೆ ಬರೋಬ್ಬರಿ 2 ತಿಂಗಳಾಯಿತು. ಇವತ್ತು ಆಗಸ್ಟ್ 16, ಅಂದ್ರೆ 2 ತಿಂಗಳ ಮೇಲೆ 1 ದಿನ ಆಗೈತಿ. ಕಬ್ಬಿನೊಳಗೆ ಗ್ರೋತ್ ನೋಡ್ಕೋಬೋದು ನೀವು, ಮತ್ತು ಮರಿಗಳ ಸಂಖ್ಯೆ ನೋಡ್ಕೋಬೋದು. ಒಂದೊಂದು ಕಬ್ಬಿನಲ್ಲಿ ಬರೋಬ್ಬರಿ 12, 13, 11 ಈ ರೀತಿ ಮರಿಗಳ ಸಂಖ್ಯೆ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಬರುವಂಥ ಕಬ್ಬಿನ ಮರಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಪೋರ್ಸ್ ಅದಾವೆ. ನೀವು ಇಲ್ಲಿ ನೋಡ್ಕೋಬೋದು. ಪೋರ್ಸ್ ಅನ್ನೋದಕ್ಕಿಂತ ಕಬ್ಬಿನ ಮರಿಗಳ ಹಚ್ಚ ಹಸಿರಾಗಿ ಕಾಣಕತ್ತೈತಿ ಮತ್ತು ಎಲ್ಲೂ ಕೂಡ ಕಬ್ಬಿನ ಸುಳಿ ಬಿದ್ದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಮೇನ್ ನಾ ಇವಾಗ ತಿಳಿಸ್ಕೊಡ್ತೀನಿ. ಕಬ್ಬಿನ ಸಾಲುಗಳ ಮಧ್ಯೆ ಅಂತರ ಎಷ್ಟು ಇಟ್ಟರೆ ಒಳ್ಳೇದಂದ್ರೆ, 4.5ರಿಂದ 5 ಫೂಟ್ ಅಂತರ ಇಟ್ಕೋರಿ. ಇಷ್ಟೊಂದು ಅಂತರ ಇಟ್ಕೋದ್ರಿಂದ ಏನೆಲ್ಲ ಆಗ್ತೈತಪ್ಪ ಅಂತಂದ್ರೆ, ಕಬ್ಬಿನಲ್ಲಿ ಜಾಸ್ತಿ ಗಾಳಿ ಆಡ್ತೈತಿ ಮತ್ತು ಸೂರ್ಯನಿಂದ ಏನು ಬಿಸಿಲು ಬಡಿತೈತಲ್ಲ, ಡೈರೆಕ್ಟ್ ಕಬ್ಬಿಗೆ ಬೀಳೋದ್ರಿಂದ ಕಬ್ಬಿನಲ್ಲಿ ಗಾಳಿ ಆಡೋದ್ರಿಂದ ಕಬ್ಬಿನ ಹೊಸ ಮರಿ ಬರ್ತಾವಲ್ಲ, ಅವು ಬಂಬ್ ಬರ್ತಾವೆ. ಅಂದ್ರೆ ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಬರ್ತಾವೆ. ಮತ್ತು ಕಬ್ಬು ಕೂಡ ಜಾಸ್ತಿ ಗಾಳಿ ಆಡೋದ್ರಿಂದ ಕಬ್ಬಿನ ಗಣಿಕೆ
ದಪ್ಪ ಆಗ್ತೈತಿ ಮತ್ತು ಗಣಿಕೆ ಉದ್ದ ಕೂಡ ಆಗ್ತೈತಿ. ಮತ್ತು ಮೇನ್ ಕಬ್ಬಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಜಾಸ್ತಿ ನೀವು ಏನು ಡಿಸ್ಟೆನ್ಸ್ ಅಗಲ ಇಟ್ಕೋತೀರಿ, ಸಾಲಿಂದ ಸಾಲಿಗೆ ಏನು 4.25 ಫುಟ್ 5 ಫುಟ್ ಏನು ಅಂತರ ಇಟ್ಕೋತಿರಲ್ಲ, ಅಲ್ಲಿ ಕಬ್ಬಿಗೆ ಬೇರುಗಳಿಗೆ ಒಂದು ಒಳ್ಳೆಯ ಅಂದ್ರೆ ಜಾಸ್ತಿ ಸ್ಪೇಸ್ ಸಿಗ್ತದೆ, ಅಂದ್ರೆ ಜಾಗ ಸಿಗ್ತೈತಿ. ಇವಾಗ ನೀವು 3 ಫುಟ್ ಸಾಲು ಮಾಡಿ ಕಬ್ಬು ನಾಟಿ ಮಾಡಿದ್ರೆ ಅಲ್ಲಿ ಬೇರುಗಳು ಕಬ್ಬಿಗೆ ಬೆಳೆಯಕ ಜಾಗ ಆಗಲ್ಲ. ಆದ್ರಿಂದ ನೀವು ಹೆಚ್ಚು ಸಾಲಿಂದ ಸಾಲಿಗೆ ಹೆಚ್ಚು ಅಂತರ ಇಟ್ಕೊಂಡ್ರೆ ಅಲ್ಲಿ ಕಬ್ಬಿನ ಒಂದು ಬೇರುಗಳು ಜಾಸ್ತಿ ಬೆಳಿತಾವು. ಮೇನ್ ಕಬ್ಬಿಗೆ ಬೇಕಾಗಿರೋದು ಬೇರುಗಳು. ಇವಾಗ ಎಷ್ಟು ಬೇರುಗಳು ಕೆಳಗಡೆ ಜಾಸ್ತಿ ಬೆಳಿತಾವಲ್ಲ ಅಷ್ಟು ಮೇಲ್ಗಡೆ ಕಬ್ಬಿನ ಬೆಳೆ ಉತ್ತಮವಾಗಿ ಬರ್ತೈತೆ. ಮತ್ತು ಕಬ್ಬಿನಲ್ಲಿ ಇವಾಗ ಕಬ್ಬಿಗೆ ಇವಾಗ ಸೂರ್ಯನಿಂದ ಏನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಏನು ನಡೀತೈತಲ್ಲ, ಸೂರ್ಯನ ಬೆಳಕು ಕಬ್ಬಿನ ಎಲೆಗಳ ಮೇಲೆ ಬೀಳೋದ್ರಿಂದ ಡೈರೆಕ್ಟಾಗಿ ನೇರವಾಗಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮಾಡಿಕೊಂಡು ಕಬ್ಬಿನಲ್ಲಿ ಒಳ್ಳೆ ಬೆಳವಣಿಗೆ ಬರ್ತದೆ. ಮತ್ತು ಕಬ್ಬಿನಾಗ ಜಾಸ್ತಿ ಅಂತರ ಇಟ್ಕೋದ್ರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾವೆ. ಅಂದ್ರೆ ಗಾಳಿ ಆಡೋದ್ರಿಂದ ಹೊಸ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾವೆ. ಹೊಸ ಮರಿಗಳ ಸಂಖ್ಯೆ ಜಾಸ್ತಿ ಬರೋದ್ರಿಂದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬಿನೊಳಗೆ ನಾವು ಅಂತರ ಎಷ್ಟು ಇಟ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಅಂತರ ಇಟ್ಕೊಂಡ್ಮೇಲೆ ನಾವು ಕಬ್ಬು ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ತುಂಬ ಜನ ರೈತ ಬಾಂಧವರು ಮಾಡುವಂಥ ತಪ್ಪು ಏನಪ್ಪ ಅಂತಂದ್ರೆ, ಇವಾಗಂತೂ ಕೆಲವೊಬ್ರು ರೈತ ಬಾಂಧವರು ಕಬ್ಬಿನ ಸಸಿ ತಂದು ನಾಟಿ ಮಾಡಕತ್ತಾರು. ಅಂದ್ರೆ 100 ಜನದಾಗ ಒಂದು 10 ಜನ ಸಸಿ ತಂದು ನಾಟಿ ಮಾಡ್ತಾರೋ, ಉಳಿದ 90 ಜನ ರೈತರು ಬಂದ್ಬಿಟ್ಟು ಕಬ್ಬನ್ನು ಮಣ್ಣಿನಲ್ಲಿ ತುಳಿತಾರೆ. ಅಂದ್ರೆ ನೀರು ಬಿಟ್ಟು ಏನು ನಾವು ಕೆಸರು ರಾಡಿ ಇರ್ತೈತಲ್ಲ, ರಾಡಿ ಒಳಗೆ ತುಳಿತಾರೆ. ತುಳಿಬೇಕಾದ್ರೆ ಯಾವ ರೀತಿ ತುಳಿಬೇಕು ಅನ್ನೋದು ರೈತ ಬಾಂಧವರು ಕರೆಕ್ಟಾಗಿ ನೀವು ತಿಳ್ಕೊಂಬಿಟ್ರಿಪ್ಪ ಅಂತಂದ್ರೆ ನಿಮ್ಮ ಕಬ್ಬಿನೊಳಗೆ ಆರಾಮಾಗಿ ನೀವು ಇಳುವರಿ ಜಾಸ್ತಿ ತೆಗಿಬೋದು. ನೀವೇನಿಲ್ಲಿ ನೋಡಕತ್ರಿ, ಇದು ಪ್ಲಾಟ್ ಬಂದ್ಬಿಟ್ಟು 1 ಎಕರೆದು ಏನು ಕಬ್ಬಿನ ಪ್ಲಾಟ್ ಐತಿ, ಇದು 265 ವೆರೈಟಿ ಕಬ್ಬು ಐತಿ. ನಾವಿದನ್ನು ನಾಟಿ ಮಾಡಿ ಬರೋಬ್ಬರಿ 2 ತಿಂಗಳ ಮೇಲೆ 1 ದಿನ ಆಯಿತು. ನೀವು ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿ ಒಂದು ಮರಿಗಳ ಸಂಖ್ಯೆ ಬರಾಕತ್ತಾವ ಕಬ್ಬಿನೊಳಗೆ. ಮತ್ತು ಬರುವಂಥ ಮರಿಗಳ ಸಂಖ್ಯೆ ಎಷ್ಟು ಫೋರ್ಸ್ ಐತೆ ಅಂತೇಳಿ ನೀವೇ ನೋಡ್ತೀರಿ. ನಾವಿದನ್ನು ಯಾವ ರೀತಿ ನಾಟಿ ಮಾಡಿವಿ ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ನೀವೇನು ಸಾಲು ನೋಡಕತ್ತೀರಿ, ಈ ರೀತಿ ಸಾಲು ಇರ್ತೈತಿ. ತುಂಬ ಜನ ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಲಿನೊಳಗೆ ಈ ರೀತಿ ಕಬ್ಬನ್ನು ಸ್ಟ್ರೇಟಾಗಿ ತುಳಿತಾರೆ. ಅಂದ್ರೆ ಈ ರೀತಿ ಸಾಲಿದ್ರೆ ನೀವು ಈ ರೀತಿ ಸ್ಟ್ರೇಟಾಗಿ ಕಬ್ಬನ್ನು ತುಳಿತಾರೆ. ರೈತ ಬಾಂಧವ್ರು ಏನು ಮಾಡಿರಿ, ಈ ರೀತಿ ಸ್ಟ್ರೇಟಾಗಿ ಯಾರು ತುಳಿಯಕ್ಕೆ ಹೋಗ್ಬೇಡ್ರಿ. ನೀವು ಸಾಲಿಂದ ಸಾಲಿಗೆ 4.25 ಫುಟ್ ಆದರೂ ಅಂತರ ಇಟ್ಕೋರಿ, ಅಥವಾ 5 ಫುಟ್ ಇಟ್ಕೋರಿ. ನೀವು 4 ಫುಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಜಾಸ್ತಿ ಮಾಡ್ಕೋರಿ, ಏನೂ ಆಗಲ್ಲ. 1-2 ಸಾಲ ಕಡಿಮೆ ಆಗ್ಬೋದು. ನೀವು 1 ಎಕರೆಗೆ ನೀವು ಒಂದು 25 ಸಾಲ 24 ಸಾಲ ನಿಮ್ದು ಸಾಲ ಆಗ್ತಿತ್ತಪ್ಪ ಅಂತಂದ್ರೆ ನೀವು 4.25 ಫುಟ್ ಇಟ್ಕೊಂಡ್ರೆ ಒಂದು 2 ಸಾಲ ಕಡಿಮೆ ಆಗ್ತಾವೆ. ಬಟ್ ಅದು 2 ಸಾಲದಾಗ ಏನು ಬೆಳಿತೈತಿಲ್ಲ ಅದ್ರ 2 ಪಟ್ಟು ಇಲ್ಲೇ ಬೆಳಿತೈತಿ. ಆದ್ದರಿಂದ ರೈತ ಬಂದವ್ರು ಏನು ಮಾಡಬೇಕು, ನೀವೇನು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಈ ರೀತಿ ಸ್ಟೇಟ್ ಇಟ್ಕೋತೀರಿ, ಈ ರೀತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕಬ್ಬು ಜಾಸ್ತಿ ಗಣಿಕೆ ಇತ್ತಪ್ಪ ಅಂತಂದ್ರೆ 2 ಗಣಿಕೆ ಮಾಡ್ಕೋರಿ, ಅಥವಾ 3 ಗಣಿಕೆ ಮಾಡ್ಕೋರಿ. 3 ಗಣಿಕೆ ಮಾಡ್ಕೊಂಡು ಕಬ್ಬನ್ನು ಈ ರೀತಿ ಸ್ಟ್ರೇಟಾಗಿ ತುಳಿಯೋ ಬದಲು ಈ ರೀತಿ ಅಡ್ಡ ತುಳ್ಕೋರಿ. ನೀವೇನು ನೋಡಕತ್ತಿರಲ್ಲ ಈ ಪ್ಲಾಟ್ ಕಂಪ್ಲೀಟ್ ನಾವು ಈ ರೀತಿ ಅಡ್ಡ ತುಳ್ಕೊತಾನೆ ಹೋಗಿವ. ಈ ರೀತಿ ಅಡ್ಡ ತುಳ್ಕೊತ ಹೋಗೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಕಬ್ಬು ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಮರಿಗಳ ಸಂಖ್ಯೆನೇ ಬರ್ತಾವೆ. ನೀವು ಇಲ್ಲಿ ಏನು ನೋಡತ್ತಿರಲ್ಲ ಸೇಮ್ ಇವಾಗ ನೀವು ನೋಡುವಂಥ ಪ್ಲಾಟ್ ಕೂಡ ಹಂಗೆ ಆಗೈತಿ ಇವಾಗ. ಯಾಕಪ್ಪ ಅಂತಂದ್ರೆ ಮರಿಗಳ ಸಂಖ್ಯೆ ನೋಡ್ಬೋದು, ಇಲ್ಲಿಂದ ಕಬ್ಬಿನ ಮರಿಗಳ ಸಂಖ್ಯೆ ಇಲ್ಲಿ ನೋಡ್ಬೋದು, ಇಲ್ಲಿವರೆಗೂ ಬಂದೈತಿ. ಅಂದ್ರೆ ಬರೋಬ್ಬರಿ 1 ಫೂಟ್ವರೆಗೂ ಅಗಲ ಕಬ್ಬಿನ ಮರಿಗಳ ಸಂಖ್ಯೆನೇ ಐತೆ. ಮತ್ತು ಈ ಗದಿ ಒಳಗೆ ಮರಿಗಳ ಸಂಖ್ಯೆ ಎಷ್ಟು ಅದಾವ ಅಂತೇಳಿ ನೀವೇ ನೋಡ್ಕೋಬೋದು. ಇವಾಗ ಕಡಿಮೆ ಅಂದರೂ 12-13 ಮರಿಗಳ ಸಂಖ್ಯೆ ಐತಿ. ಮತ್ತು ಈ ರೀತಿ ಅಡ್ಡ ತುಳ್ಕೊಂಡ್ರೆ ಏನಾಗ್ತೈತಪ್ಪ ಅಂತಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾವೆ, ಇಳುವರಿ ಕೂಡ ಜಾಸ್ತಿ ಬರ್ತೈತಿ. ಈ ರೀತಿ ನೀವು ತುಳಿಬೇಕಪ್ಪ ಅಂತಂದ್ರೆ ನಿಮ್ಮ ಸಾಲ ಅಂತರ ಬರೋಬ್ಬರಿ 4.25-5 ಫುಟ್ ಅಂತೂ ಇರಲೇಬೇಕು. ನೀವು 4 ಫುಟ್ ಸಾಲು ಕೊರ್ದ ಈ ರೀತಿ ಅಡ್ಡ ತುಳಿತನಪ್ಪ ಅಂತಂದ್ರೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ನೀವು ಮುಂದೆ ಇದ್ರಾಗ ಬೋದ್ ಹಾಕ್ಬೇಕಾದ್ರೆ ಇದ್ರಾಗ VST ರೂಟ್ರ್ ಹಾಕ್ತಿರ್ತೀರಿ. ಆ ಒಂದು ರೂಟ್ರ್ ಹಾಕೋ ಟೈಮ್ದಾಗ ಕಬ್ಬು ಮುರಿತಾವೆ. ಆದ್ರಿಂದ ರೈತ ಬಂದವರು ಈ ರೀತಿ ನೀವು ಅಡ್ಡ ತುಳಿಬೇಕಪ್ಪ ಅಂತಂದ್ರೆ 4.25 ಅಥವಾ 5 ಫುಟ್ ಸಾಲ ಅಂತರ ಇಟ್ಕೊಳ್ಳೇಬೇಕು. ನೀವು ಹಿಂಗೆ ಉದ್ದು ತುಳಿತನಪ್ಪ ಅಂತಂದ್ರೆ ನೀವು 4 ಫುಟ್ ಸಾಲ ಇಟ್ಕೊಂಡ್ರು ನಡಿತೈತಿ. ಈ ರೀತಿ ಉದ್ದು ತುಳಿಯೋದ್ರಿಂದ ಬರುವಂಥ ಇಳುವರಿಗೂ ಈ ರೀತಿ ಅಡ್ಡ ತುಳಿಯೋದ್ರಿಂದ ಬರುವಂಥ ಇಳುವರಿಗೂ ಬರೋಬ್ಬರಿ 8-10 ಟನ್ನಿಗಿಂತ ಜಾಸ್ತಿ ಫರಕ್ ಆಗ್ತೈತಿ. ಆದ್ರಿಂದ ರೈತ ಬಾಂಧವ್ರಿಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ನೀವು ಏನು ಪ್ರತಿ ವರ್ಷ ಈ ರೀತಿ ತುಳಿತಿರ್ತಿರಲ್ಲ, ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋರಿ. ಪೂರ್ತಿ ನೀವು ಅಡ್ಡ ತುಳಿಯೋಕೆ ಆಗಲಿಲ್ಲ ಅಂದರೂ ಕೂಡ ಹಿಂಗೆ ಸ್ಟೇಟ್ ಇರೋದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡ್ಕೋರಿ. ಕ್ರಾಸ್ ಮಾಡ್ಕೋದ್ರಿಂದ ಕೂಡ ಒಂದು ಒಳ್ಳೆಯ ಇಳುವರಿ ಕಬ್ಬಿನಲ್ಲಿ ನೀವು ರೈತ ಬಾಂಧವರು ತೆಗಿಬೋದು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ರೈತ ಬಾಂಧವರು ಕಬ್ಬಿನೊಳಗೆ ಜಾಸ್ತಿ ಕಸದ ಔಷಧ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಕಬ್ಬು ಇವಾಗ ನಾಟಿ ಮಾಡಿ
2 ತಿಂಗಳಾಗೈತಿ 1 ತಿಂಗಳಾಗೈತಿ. ತುಂಬ ಜನ ಏನು ಮಾಡ್ತಾರೆ, ಕಬ್ಬು ನಾಟಿ ಮಾಡಿದ್ಮೇಲೆ ಏನೋ ಒಂದು 20 ದಿನಕ್ಕೆ ಫಸ್ಟ್ ಕಸ ಬರ್ತೈತಿಲ್ಲ, ಕಸಕ್ಕೆ ಡೈರೆಕ್ಟ್ ಕಸದ ಔಷಧಿ ಸ್ಪ್ರೇ ಮಾಡಿಬಿಡ್ತಾರೋ. ಆ ಒಂದು ಸಂದರ್ಭದಾಗ ಕಸ ಸಾಯ್ತೈತಿ, ಏನು ಪ್ರಾಬ್ಲಮ್ ಆಗಲ್ಲ. ಅದ್ರ ಜೊತೆ ಕಬ್ಬಿನ ಸುಳಿಗಳು ಒಣಗಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೆ ಸುಳಿ ಒಣಗಾಕತ್ತೇವೆ ಅಂತೇಳಿ ಮತ್ತು ಅದಕ್ಕೊಂದು 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ಸುಳಿ ಒಣಗಲಾರ್ದಂಗೆ ಔಷಧ ಸ್ಪ್ರೇ ಮಾಡ್ತೀರಿ. ಸುಮ್ಮನೆ ಖರ್ಚು ಜಾಸ್ತಿ ಮಾಡ್ಕೊತ ಹೋಗ್ತೀರಿ ನೀವು. ಇವಾಗ ನೀವು 1 ಎಕರೆಗೆ ನೀವು ಕಸದ ಔಷಧಿ ಸ್ಪ್ರೇ ಮಾಡ್ಬೇಕಪ್ಪ ಅಂತಂದ್ರೆ ಬರೋಬ್ಬರಿ ಒಂದು 1500 ಅಂತೂ ಖರ್ಚು ಆಗೇ ಆಗ್ತೈತಿ. ಇನ್ನೊಂದು 500-600 ರೂಪಾಯಿ ಜಾಸ್ತಿ ಆಗ್ತೈತಿ. ಕಬ್ಬಿನಲ್ಲಿ ಆಳುಗಳು ಹಚ್ಚಿ ಕಸ ತೆಗೆದ್ರಿಪ್ಪ ಅಂತಂದ್ರೆ ಕಬ್ಬಿನೊಳಗೆ ಸ್ವಚ್ಛ ಆಗ್ತೈತಿ. ಇವಾಗ ನೀವು ಕಸದ ಔಷಧಿ ಹೊಡೆದ್ರೆ ಒಣಗಿ ಅಲ್ಲೇ ಕಸ ಅಲ್ಲೇ ಕುಂಡಿರ್ತೈತಿ. ನೀವು ಕಸ ತೆಗೆದ್ರೆ ಸ್ವಚ್ಛ ಆಗ್ತೈತಿ. ಮತ್ತು ಕಸ ತೆಗಿಬೇಕಾದ್ರೆ ಕಬ್ಬಿನ ಬಡ್ಡಿಗೆ ಕುರಿಪಿ ಆಡೋದ್ರಿಂದ ಅಲ್ಲಿ ಮಣ್ಣು, ಕಬ್ಬಿನ ಬಡ್ಡಿಗೆ ಸ್ವಲ್ಪ ಮಣ್ಣು ಬೀಳೋದು ಈ ರೀತಿ ಆಗುತ್ತೆ. ಅಲ್ಲಿ ಮರಿಗಳ ಸಂಖ್ಯೆ ಬರೋಕೆ ಅನುಕೂಲ ಆಗ್ತೈತಿ. ಅಂದ್ರೆ ಕಬ್ಬಿನ ಬಡ್ಡಿಗೆ ಮಣ್ಣು ಬೀಳ್ತೈತಿಲ್ಲ ಕಸ ತೆಗಿಬೇಕಾದ್ರೆ, ಅವಾಗ ನಿಮ್ಗೆ ಮರಿಗಳ ಸಂಖ್ಯೆ ಜಾಸ್ತಿ ಬರೋಕೆ ಅನುಕೂಲ ಆಗ್ತೈತಿ. ಅಲ್ಲಿ ಇಳುವರಿ ಕೂಡ ಬರೋಕ್ಕಾಗ್ತೈತಿ. ಆಮೇಲೆ ಏನು ಮಾಡಿರಿ, ಕಬ್ಬು ನಾಟಿ ಮಾಡ್ಬೇಕಾದ್ರೆ ತಳಗೊಬ್ಬರವಾಗಿ ನೀವು DAP ಅಥವಾ MOP ಎರಡು ಕೊಡ್ಬೋದು, ಅಥವಾ ಸ್ವಲ್ಪ ಅರ್ಧ ಚೀಲ ಯೂರಿಯಾ ಕೊಡ್ರಿ. ನಾವು ಇದನ್ನು ಕಬ್ಬು ನಾಟಿ ಮಾಡಬೇಕಾದ್ರೆ ಈ ಕೆಳಗೆ ಏನೂ ಹಾಕಿಲ್ಲ. ಯಾಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಕಬ್ಬು ನಾಟಿ ಮಾಡ್ಬೇಕಾದ್ರೆ ಕೆಳಗೆ ನಾವು ಗೊಬ್ಬರ ಹಾಕಿದ್ರೆ ಆ ಒಂದು ಸಂದರ್ಭದಾಗ ಕಬ್ಬಿಗೆ ಅವಾಗ ನಾಟಿ ಮಾಡಿದ ತಕ್ಷಣ ಬೇರು ಇರಲ್ಲ, ಏನೂ ಇರಲ್ಲ, ಅಲ್ಲಿ ಸುಮ್ಮನೆ ಗೊಬ್ಬರ ವೇಸ್ಟ್ ಆಗ್ತೈತೆ ಅಂತೇಳಿ ನಾವು ಕಬ್ಬು ನಾಟಿ ಮಾಡಿದ ಮೇಲೆ 15-20 ದಿನಕ್ಕೆ ಏನು ಫಸ್ಟ್ ಕಸ ತೆಗಿತೀವಲ್ಲ, ಕಸ ತೆಗೆದ್ಮೇಲೆ ನಾವು ಇದಕ್ಕೆ ಗೊಬ್ಬರ ಹಾಕಿವಿ. ಯಾವೆಲ್ಲ ಗೊಬ್ಬರ ಹಾಕಿನಪ್ಪ ಅಂತಂದ್ರೆ ಅರ್ಧ ಚೀಲ DAP ಹಾಕಿನಿ, ಅರ್ಧ ಚೀಲ ಯೂರಿಯಾ ಹಾಕಿನಿ, ಅದ್ರಾಗ 19 ಐಸೋಲ್ 2 ಪ್ಯಾಕೆಟ್ ಹಾಕಿನಿ, ಆಮೇಲೆ 1 kg ಹ್ಯೂಮಿಕ್ ಆ್ಯಸಿಡ್ ಹಾಕಿನಿ. ಇಷ್ಟು ಹಾಕಿದ ತಕ್ಷಣ ಕಸ ತೆಗೆದ್ಮೇಲೆ ಒಂದು ನೀರು ಬಿಟ್ರಪ್ಪ ಅಂತಂದ್ರೆ ಕಬ್ಬಿನೊಳಗೆ ಒಳ್ಳೆ ಬೆಳವಣಿಗೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಬರುವಂಥ ಕಬ್ಬು ಏನೈತಿ ಹಚ್ಚ ಹಸಿರಾಗಿ ಹೊಸ ಬಂಬ್ ಏನು ಬರ್ತಿರ್ತಾವಲ್ಲ 20 ದಿನಕ್ಕೆ, ಅವು ಕೂಡ ಸಿಕ್ಕಾಪಟ್ಟೆ ಫೋರ್ಸಾಗಿ ಬರ್ತಾವೆ. ಮತ್ತು ಕಬ್ಬು ನಾಟಿ ಮಾಡಿ ಬರೋಬ್ಬರಿ 1 ತಿಂಗಳಾದ್ಮೇಲೆ ಪ್ರತಿಯೊಬ್ಬರು ರೈತ ಬಾಂಧವರು ಕಬ್ಬಿಗೆ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡ್ಕೋರಿ. ನ್ಯಾನೋ ಯೂರಿಯಾ ಇವಾಗ ಮಾರ್ಕೆಟ್ ಅಂಗಡಿಯಲ್ಲಿ ಅಥವಾ ನೀವು ಎಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ತೈತಲ್ಲ ಅಲ್ಲಿ ಹೋಗಿ ನೀವು ತೊಗೋಬೋದು. ಆಲ್ಮೋಸ್ಟ್ ಎಲ್ಲ ಒಂದು ಔಷಧಿ ಅಂಗಡಿಗಳಲ್ಲಿ ನ್ಯಾನೋ ಯೂರಿಯಾ ಅಂತೂ ಸಿಗ್ತೈತಿ. ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಕಬ್ಬಿನೊಳಗೆ ಇನ್ಸ್ಟಂಟ್ ಅಂದ್ರೆ ತಕ್ಷಣ ಒಂದು ಬೆಳವಣಿಗೆ, ಒಂದು ಹಚ್ಚ ಹಸಿರು ಕಬ್ಬಿನ ಪ್ಲಾಟ್ ಕಾಣ್ತೈತಿ. ಮತ್ತು ಬೆಳವಣಿಗೆ ಕೂಡ ಬದಲಾವಣೆ ಆಗ್ತೈತಿ. ಆಲ್ಮೋಸ್ಟ್ ನಾವಂತೂ ಇದಕ್ಕೆ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿದ್ರಿಂದ ಒಂದು ಒಳ್ಳೆ ಪ್ಲಾಟ್ ನೋಡೋಕೆ ಚಂದ ಕಾಣಕತ್ತೈತಿ. ಮತ್ತು ಬೆಳವಣಿಗೆ ಕೂಡ ತುಂಬಾ ಸ್ಪೀಡ್ ಐತಿ. ಮತ್ತು ಎಲೆಗಳ ಸೈಜ್ ಕೂಡ ಸ್ವಲ್ಪ ಅಗಲ ಆಗೈತೆ. ಇವಾಗ ನೀವು ನೋಡ್ಬೋದು. ಈ ರೀತಿ ಮಾಡ್ಕೋರಿ, ಕಬ್ಬಿನೊಳಗೆ ಒಳ್ಳೆ ಇಳುವರಿ ತೆಗಿಬೋದು. ನಿಮ್ಗೆ ಮೇನ್ ಏನು ಹೇಳ್ತೀನಪ್ಪ ಅಂತಂದ್ರೆ ಸಾಲಿಂದ ಸಾಲಿಗೆ ಅಂತರ ಸ್ವಲ್ಪ ಜಾಸ್ತಿ ಇಟ್ಕೋರಿ. 4 ಫೂಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡ್ರಿ. ಮತ್ತು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಸ್ಟೇಟ್ ತುಳಿಯೋದಕ್ಕಿಂತ ಸ್ವಲ್ಪ ಅಡ್ಡ ಕ್ರಾಸ್ ಮೇಲೆ ಕಬ್ಬನ್ನು ನಾಟಿ ಮಾಡಿರಿ. ಒಂದು ಕಬ್ಬಿಂದ ಇನ್ನೊಂದು ಕಬ್ಬಿಗೆ ಒಂದು ಫೂಟ್ ಆಗಲಿ 1.5 ಫೂಟ್ ಆಗಲಿ ಅಂತರ ಇಟ್ಕೋರಿ. ನೀವು ಸ್ಟೇಟ್ ತುಳಿತೀನಪ್ಪ ಅಂತಂದ್ರೆ ಅಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಬರಲ್ಲ, ಮತ್ತು ಕಬ್ಬಿನಲ್ಲಿ ಜಾಸ್ತಿ ಗಾಳಿ ಕೂಡ ಆಡಲ್ಲ. ಅದರಿಂದ ಸಾಲುಗಳ ಅಂತರ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೋರಿ. ಮತ್ತು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಅಡ್ಡ ತುಳ್ಕೋರಿ, ಒಳ್ಳೆ ಇಳುವರಿ ಕೂಡ ತೆಗಿಬೋದು. ಮತ್ತು ನೀವು ಸಾಲಿಂದ ಸಾಲಿಗೆ 5 ಫೂಟ್ 6 ಫೂಟ್ ಅಂತರ ಇಟ್ಕೊಳ್ಳೋದ್ರಿಂದ ನಡು ಸಿಕ್ಕಾಪಟ್ಟೆ ಜಾಗ ಇರ್ತೈತಿ. ಈ ಒಂದು ಜಾಗದಲ್ಲಿ ನೀವು ಮೆಂತೆ ಪಲ್ಯ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಪಾಲಕ್ ಪಲ್ಯ ಆಗಿರ್ಬೋದು, ಸಬ್ಬಸಿಗೆ ಆಗಿರ್ಬೋದು, ಈ ರೀತಿ ನೀವು ಕಾಯಿಪಲ್ಯ ಹಾಕೊಂಡ್ರೆ 1 ಎಕರೆದಾಗ ಕಾಯಿಪಲ್ಯದಾಗ ಆರಾಮ ಒಂದು 30,000ವರೆಗೂ ಅಮೌಂಟ್ ತೆಗಿಬೋದು ನೀವು. ಅಂದ್ರೆ ಇಲ್ಲಿ ಅಂತರ ಈಗ ನೀವು ಡಿಸ್ಟೆನ್ಸ್ ಇಟ್ಕೋದಂದ್ರೆ ನಡು ಇವಾಗ ಬೇರೆ ಒಂದು ಕಾಯಿಪಲ್ಯ ಹಾಕೊಂಡು ನೀವು ಇದ್ರೊಳಗೂ ಇನ್ಕಮ್ ತೆಗಿಬೋದು, ಕಬ್ಬಿನೊಳಗೂ ಇನ್ಕಮ್ ತೆಗಿಬೋದು. ಎಲ್ಲ ಇನ್ಕಮ್ ಸೇರಿ ಒಂದು ಒಳ್ಳೆಯ ಆದಾಯವನ್ನು ರೈತ ಬಾಂಧವರು ಮಾಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾವ ರೀತಿ ನಿಮ್ಗೆ ಉಪಯೋಗ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಾಗ ದಯವಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ರೈತ ಬಾಂಧವರು ದಯವಿಟ್ಟು ಪ್ರತಿದಿನ ಏನು ನಾವು ಕಬ್ಬಿನ ಬಗ್ಗೆ ವಿಡಿಯೋ ಹಾಕ್ತಿರ್ತೀವಿ, ಪ್ರತಿದಿನ ಒಂದು 10 ನಿಮಿಷ ನಮ್ಗೆ ಟೈಮ್ ಕೊಟ್ಟು ಒಂದು ಹೊಸ ವಿಡಿಯೋ ನೋಡ್ಕೊತಾ ಇರ್ರಿ. ನಿಮ್ಗೆ ಕಬ್ಬಿನೊಳಗೆ ಒಳ್ಳೆ ಒಂದು ಮಾಹಿತಿ ಪ್ರತಿದಿನ ಕೊಡ್ತಾ ಹೋಗ್ತೀವಿ. ಮತ್ತು ನಿಮಗೂ ಕೂಡ ಒಂದು ಒಳ್ಳೆಯ ಅನುಭವ ಸಿಗ್ತೈತಿ ಅಂತ ಹೇಳ್ತಾ ರೈತ ಬಾಂಧವರಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.